ಶ್ರೀನಗರದಲ್ಲಿ ಸಂಭವಿಸಿರುವಂತಹ ಈ ಸ್ಫೋಟ ಇದೆಯಲ್ಲ, ಇದು ಯಾವುದೇ ರೀತಿಯ ಭಯೋತ್ಪಾದಕ ಸ್ಫೋಟ ಅಲ್ಲ ಅನ್ನುವಂಥದ್ದನ್ನ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗಾಗಲೇ ಇದು ಆಕಸ್ಮಿಕವಾಗಿ ನಡೆದಿರುವಂತಹ ಸ್ಫೋಟ ಅಂತ ಹೇಳಿದ್ದಾರೆ. ಇದು ಯಾವುದೇ ರೀತಿಯ ಭಯೋತ್ಪಾದಕ ಕೃತ್ಯ ಅಲ್ಲ, ಆ ರೀತಿಯ ಆತಂಕ ಬೇಡ, ಆದ್ರೆ ಆಕಸ್ಮಿಕವಾಗಿ ನಡೆದಿರೋ ಸ್ಫೋಟ ಇದು ಅಂತ ಜಮ್ಮು ಕಾಶ್ಮೀರ ಪೊಲೀಸ್ ಅಧಿಕಾರಿಗಳು ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರ ಪೊಲೀಸರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಸ್ಫೋಟ ಕೇಳಿ ಬಂದಂತಹ ಸಂದರ್ಭದಲ್ಲಿ ಜನರು ಭಯಭೀತರಾಗಿದ್ದರು. ಆದರೆ ಇದು ಯಾವುದೇ ಭಯೋತ್ಪಾದಕ ಸ್ಫೋಟ ಅಲ್ಲ ಅಂತ ಜಮ್ಮು ಕಾಶ್ಮೀರ ಪೊಲೀಸರು ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಭಯೋತ್ಪಾದಕ ಕೃತ್ಯ ಅಲ್ಲ, ಇದೊಂದು ಆಕಸ್ಮಿಕವಾಗಿ ಸಂಭವಿಸಿರುವಂತಹ ಶ್ರೀನಗರದಲ್ಲಿ ಸಂಭವಿಸಿರುವಂತಹ ಈ ಸ್ಫೋಟ ಇದೆಯಲ್ಲ, ಇದು ಯಾವುದೇ ರೀತಿಯ ಭಯೋತ್ಪಾದಕ ಸ್ಫೋಟ ಅಲ್ಲ ಅನ್ನುವಂಥದ್ದನ್ನ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗಾಗಲೇ ಇದು ಆಕಸ್ಮಿಕವಾಗಿ ನಡೆದಿರುವಂತಹ ಸ್ಫೋಟ ಅಂತ ಹೇಳಿದ್ದಾರೆ. ಇದು ಯಾವುದೇ ರೀತಿಯ ಭಯೋತ್ಪಾದಕ ಕೃತ್ಯ ಅಲ್ಲ, ಆ ರೀತಿಯ ಆತಂಕ ಬೇಡ, ಆದ್ರೆ ಆಕಸ್ಮಿಕವಾಗಿ ನಡೆದಿರೋ ಸ್ಫೋಟ ಇದು ಅಂತ ಜಮ್ಮು ಕಾಶ್ಮೀರ ಪೊಲೀಸ್ ಅಧಿಕಾರಿಗಳು ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರ ಪೊಲೀಸರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಸ್ಫೋಟ ಕೇಳಿ ಬಂದಂತಹ ಸಂದರ್ಭದಲ್ಲಿ ಜನರು ಭಯಭೀತರಾಗಿದ್ದರು. ಆದರೆ ಇದು ಯಾವುದೇ ಭಯೋತ್ಪಾದಕ ಸ್ಫೋಟ ಅಲ್ಲ ಅಂತ ಜಮ್ಮು ಕಾಶ್ಮೀರ ಪೊಲೀಸರು ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಭಯೋತ್ಪಾದಕ ಕೃತ್ಯ ಅಲ್ಲ, ಇದೊಂದು ಆಕಸ್ಮಿಕವಾಗಿ ಸಂಭವಿಸಿರುವಂತಹ ಶ್ರೀನಗರದಲ್ಲಿ ಸಂಭವಿಸಿರುವಂತಹ ಈ ಸ್ಫೋಟ ಇದೆಯಲ್ಲ, ಇದು ಯಾವುದೇ ರೀತಿಯ ಭಯೋತ್ಪಾದಕ ಸ್ಫೋಟ ಅಲ್ಲ ಅನ್ನುವಂಥದ್ದನ್ನ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗಾಗಲೇ ಇದು ಆಕಸ್ಮಿಕವಾಗಿ ನಡೆದಿರುವಂತಹ ಸ್ಫೋಟ ಅಂತ ಹೇಳಿದ್ದಾರೆ. ಇದು ಯಾವುದೇ ರೀತಿಯ ಭಯೋತ್ಪಾದಕ ಕೃತ್ಯ ಅಲ್ಲ, ಆ ರೀತಿಯ ಆತಂಕ ಬೇಡ, ಆದ್ರೆ ಆಕಸ್ಮಿಕವಾಗಿ ನಡೆದಿರೋ ಸ್ಫೋಟ ಇದು ಅಂತ ಜಮ್ಮು ಕಾಶ್ಮೀರ ಪೊಲೀಸ್ ಅಧಿಕಾರಿಗಳು ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರ ಪೊಲೀಸರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಸ್ಫೋಟ ಕೇಳಿ ಬಂದಂತಹ ಸಂದರ್ಭದಲ್ಲಿ ಜನರು ಭಯಭೀತರಾಗಿದ್ದರು. ಆದರೆ ಇದು ಯಾವುದೇ ಭಯೋತ್ಪಾದಕ ಸ್ಫೋಟ ಅಲ್ಲ ಅಂತ ಜಮ್ಮು ಕಾಶ್ಮೀರ ಪೊಲೀಸರು ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಭಯೋತ್ಪಾದಕ ಕೃತ್ಯ ಅಲ್ಲ, ಇದೊಂದು ಆಕಸ್ಮಿಕವಾಗಿ ಸಂಭವಿಸಿರುವಂತಹ ಶ್ರೀನಗರದಲ್ಲಿ ಸಂಭವಿಸಿರುವಂತಹ ಈ ಸ್ಫೋಟ ಇದೆಯಲ್ಲ, ಇದು ಯಾವುದೇ ರೀತಿಯ ಭಯೋತ್ಪಾದಕ ಸ್ಫೋಟ ಅಲ್ಲ ಅನ್ನುವಂಥದ್ದನ್ನ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗಾಗಲೇ ಇದು ಆಕಸ್ಮಿಕವಾಗಿ ನಡೆದಿರುವಂತಹ ಸ್ಫೋಟ ಅಂತ ಹೇಳಿದ್ದಾರೆ. ಇದು ಯಾವುದೇ ರೀತಿಯ ಭಯೋತ್ಪಾದಕ ಕೃತ್ಯ ಅಲ್ಲ, ಆ ರೀತಿಯ ಆತಂಕ ಬೇಡ, ಆದ್ರೆ ಆಕಸ್ಮಿಕವಾಗಿ ನಡೆದಿರೋ ಸ್ಫೋಟ ಇದು ಅಂತ ಜಮ್ಮು ಕಾಶ್ಮೀರ ಪೊಲೀಸ್ ಅಧಿಕಾರಿಗಳು ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರ ಪೊಲೀಸರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಸ್ಫೋಟ ಕೇಳಿ ಬಂದಂತಹ ಸಂದರ್ಭದಲ್ಲಿ ಜನರು ಭಯಭೀತರಾಗಿದ್ದರು. ಆದರೆ ಇದು ಯಾವುದೇ ಭಯೋತ್ಪಾದಕ ಸ್ಫೋಟ ಅಲ್ಲ ಅಂತ ಜಮ್ಮು ಕಾಶ್ಮೀರ ಪೊಲೀಸರು ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಭಯೋತ್ಪಾದಕ ಕೃತ್ಯ ಅಲ್ಲ, ಇದೊಂದು ಆಕಸ್ಮಿಕವಾಗಿ ಸಂಭವಿಸಿರುವಂತಹ ಶ್ರೀನಗರದಲ್ಲಿ ಸಂಭವಿಸಿರುವಂತಹ ಈ ಸ್ಫೋಟ ಇದೆಯಲ್ಲ, ಇದು ಯಾವುದೇ ರೀತಿಯ ಭಯೋತ್ಪಾದಕ ಸ್ಫೋಟ ಅಲ್ಲ ಅನ್ನುವಂಥದ್ದನ್ನ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗಾಗಲೇ ಇದು ಆಕಸ್ಮಿಕವಾಗಿ ನಡೆದಿರುವಂತಹ ಸ್ಫೋಟ ಅಂತ ಹೇಳಿದ್ದಾರೆ. ಇದು ಯಾವುದೇ ರೀತಿಯ ಭಯೋತ್ಪಾದಕ ಕೃತ್ಯ ಅಲ್ಲ, ಆ ರೀತಿಯ ಆತಂಕ ಬೇಡ, ಆದ್ರೆ ಆಕಸ್ಮಿಕವಾಗಿ ನಡೆದಿರೋ ಸ್ಫೋಟ ಇದು ಅಂತ ಜಮ್ಮು ಕಾಶ್ಮೀರ ಪೊಲೀಸ್ ಅಧಿಕಾರಿಗಳು ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರ ಪೊಲೀಸರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಸ್ಫೋಟ ಕೇಳಿ ಬಂದಂತಹ ಸಂದರ್ಭದಲ್ಲಿ ಜನರು ಭಯಭೀತರಾಗಿದ್ದರು. ಆದರೆ ಇದು ಯಾವುದೇ ಭಯೋತ್ಪಾದಕ ಸ್ಫೋಟ ಅಲ್ಲ ಅಂತ ಜಮ್ಮು ಕಾಶ್ಮೀರ ಪೊಲೀಸರು ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಭಯೋತ್ಪಾದಕ ಕೃತ್ಯ ಅಲ್ಲ, ಇದೊಂದು ಆಕಸ್ಮಿಕವಾಗಿ ಸಂಭವಿಸಿರುವಂತಹ ಶ್ರೀನಗರದಲ್ಲಿ ಸಂಭವಿಸಿರುವಂತಹ ಈ ಸ್ಫೋಟ ಇದೆಯಲ್ಲ, ಇದು ಯಾವುದೇ ರೀತಿಯ ಭಯೋತ್ಪಾದಕ ಸ್ಫೋಟ ಅಲ್ಲ ಅನ್ನುವಂಥದ್ದನ್ನ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗಾಗಲೇ ಇದು ಆಕಸ್ಮಿಕವಾಗಿ ನಡೆದಿರುವಂತಹ ಸ್ಫೋಟ ಅಂತ ಹೇಳಿದ್ದಾರೆ. ಇದು ಯಾವುದೇ ರೀತಿಯ ಭಯೋತ್ಪಾದಕ ಕೃತ್ಯ ಅಲ್ಲ, ಆ ರೀತಿಯ ಆತಂಕ ಬೇಡ, ಆದ್ರೆ ಆಕಸ್ಮಿಕವಾಗಿ ನಡೆದಿರೋ ಸ್ಫೋಟ ಇದು ಅಂತ ಜಮ್ಮು ಕಾಶ್ಮೀರ ಪೊಲೀಸ್ ಅಧಿಕಾರಿಗಳು ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರ ಪೊಲೀಸರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಸ್ಫೋಟ ಕೇಳಿ ಬಂದಂತಹ ಸಂದರ್ಭದಲ್ಲಿ ಜನರು ಭಯಭೀತರಾಗಿದ್ದರು. ಆದರೆ ಇದು ಯಾವುದೇ ಭಯೋತ್ಪಾದಕ ಸ್ಫೋಟ ಅಲ್ಲ ಅಂತ ಜಮ್ಮು ಕಾಶ್ಮೀರ ಪೊಲೀಸರು ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಭಯೋತ್ಪಾದಕ ಕೃತ್ಯ ಅಲ್ಲ, ಇದೊಂದು ಆಕಸ್ಮಿಕವಾಗಿ ಸಂಭವಿಸಿರುವಂತಹ
ಶ್ರೀನಗರದಲ್ಲಿ ಸಂಭವಿಸಿರುವಂತಹ ಈ ಸ್ಫೋಟ ಇದೆಯಲ್ಲ, ಇದು ಯಾವುದೇ ರೀತಿಯ ಭಯೋತ್ಪಾದಕ ಸ್ಫೋಟ ಅಲ್ಲ ಅನ್ನುವಂಥದ್ದನ್ನ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗಾಗಲೇ ಇದು ಆಕಸ್ಮಿಕವಾಗಿ ನಡೆದಿರುವಂತಹ ಸ್ಫೋಟ ಅಂತ ಹೇಳಿದ್ದಾರೆ. ಇದು ಯಾವುದೇ ರೀತಿಯ ಭಯೋತ್ಪಾದಕ ಕೃತ್ಯ ಅಲ್ಲ, ಆ ರೀತಿಯ ಆತಂಕ ಬೇಡ, ಆದ್ರೆ ಆಕಸ್ಮಿಕವಾಗಿ ನಡೆದಿರೋ ಸ್ಫೋಟ ಇದು ಅಂತ ಜಮ್ಮು ಕಾಶ್ಮೀರ ಪೊಲೀಸ್ ಅಧಿಕಾರಿಗಳು ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರ ಪೊಲೀಸರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಸ್ಫೋಟ ಕೇಳಿ ಬಂದಂತಹ ಸಂದರ್ಭದಲ್ಲಿ ಜನರು ಭಯಭೀತರಾಗಿದ್ದರು. ಆದರೆ ಇದ್ಯಾವುದೇ ಭಯೋತ್ಪಾದಕ ಸ್ಫೋಟ ಅಲ್ಲ ಅಂತ ಜಮ್ಮು ಕಾಶ್ಮೀರ ಪೊಲೀಸರು ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಭಯೋತ್ಪಾದಕ ಕೃತ್ಯ ಅಲ್ಲ, ಇದೊಂದು ಆಕಸ್ಮಿಕವಾಗಿ ಸಂಭವಿಸಿರುವಂತಹ ಶ್ರೀನಗರದಲ್ಲಿ ಸಂಭವಿಸಿರುವಂತಹ ಈ ಸ್ಫೋಟ ಇದೆಯಲ್ಲ, ಇದು ಯಾವುದೇ ರೀತಿಯ ಭಯೋತ್ಪಾದಕ ಸ್ಫೋಟ ಅಲ್ಲ ಅನ್ನುವಂಥದ್ದನ್ನ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗಾಗಲೇ ಇದು ಆಕಸ್ಮಿಕವಾಗಿ ನಡೆದಿರುವಂತಹ ಸ್ಫೋಟ ಅಂತ ಹೇಳಿದ್ದಾರೆ. ಇದು ಯಾವುದೇ ರೀತಿಯ ಭಯೋತ್ಪಾದಕ ಕೃತ್ಯ ಅಲ್ಲ, ಆ ರೀತಿಯ ಆತಂಕ ಬೇಡ, ಆದ್ರೆ ಆಕಸ್ಮಿಕವಾಗಿ ನಡೆದಿರೋ ಸ್ಫೋಟ ಇದು ಅಂತ ಜಮ್ಮು ಕಾಶ್ಮೀರ ಪೊಲೀಸ್ ಅಧಿಕಾರಿಗಳು ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರ ಪೊಲೀಸರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಸ್ಫೋಟ ಕೇಳಿ ಬಂದಂತಹ ಸಂದರ್ಭದಲ್ಲಿ ಜನರು ಭಯಭೀತರಾಗಿದ್ದರು. ಆದರೆ ಇದ್ಯಾವುದೇ ಭಯೋತ್ಪಾದಕ ಸ್ಫೋಟ ಅಲ್ಲ ಅಂತ ಜಮ್ಮು ಕಾಶ್ಮೀರ ಪೊಲೀಸರು ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಭಯೋತ್ಪಾದಕ ಕೃತ್ಯ ಅಲ್ಲ, ಇದೊಂದು ಆಕಸ್ಮಿಕವಾಗಿ ಸಂಭವಿಸಿರುವಂತಹ ಶ್ರೀನಗರದಲ್ಲಿ ಸಂಭವಿಸಿರುವಂತಹ ಈ ಸ್ಫೋಟ ಇದೆಯಲ್ಲ, ಇದು ಯಾವುದೇ ರೀತಿಯ ಭಯೋತ್ಪಾದಕ ಸ್ಫೋಟ ಅಲ್ಲ ಅನ್ನುವಂಥದ್ದನ್ನ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗಾಗಲೇ ಇದು ಆಕಸ್ಮಿಕವಾಗಿ ನಡೆದಿರುವಂತಹ ಸ್ಫೋಟ ಅಂತ ಹೇಳಿದ್ದಾರೆ. ಇದು ಯಾವುದೇ ರೀತಿಯ ಭಯೋತ್ಪಾದಕ ಕೃತ್ಯ ಅಲ್ಲ, ಆ ರೀತಿಯ ಆತಂಕ ಬೇಡ, ಆದ್ರೆ ಆಕಸ್ಮಿಕವಾಗಿ ನಡೆದಿರೋ ಸ್ಫೋಟ ಇದು ಅಂತ ಜಮ್ಮು ಕಾಶ್ಮೀರ ಪೊಲೀಸ್ ಅಧಿಕಾರಿಗಳು ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರ ಪೊಲೀಸರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಸ್ಫೋಟ ಕೇಳಿ ಬಂದಂತಹ ಸಂದರ್ಭದಲ್ಲಿ ಜನರು ಭಯಭೀತರಾಗಿದ್ದರು. ಆದರೆ ಇದ್ಯಾವುದೇ ಭಯೋತ್ಪಾದಕ ಸ್ಫೋಟ ಅಲ್ಲ ಅಂತ ಜಮ್ಮು ಕಾಶ್ಮೀರ ಪೊಲೀಸರು ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಭಯೋತ್ಪಾದಕ ಕೃತ್ಯ ಅಲ್ಲ, ಇದೊಂದು ಆಕಸ್ಮಿಕವಾಗಿ ಸಂಭವಿಸಿರುವಂತಹ ಶ್ರೀನಗರದಲ್ಲಿ ಸಂಭವಿಸಿರುವಂತಹ ಈ ಸ್ಫೋಟ ಇದೆಯಲ್ಲ, ಇದು ಯಾವುದೇ ರೀತಿಯ ಭಯೋತ್ಪಾದಕ ಸ್ಫೋಟ ಅಲ್ಲ ಅನ್ನುವಂಥದ್ದನ್ನ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗಾಗಲೇ ಇದು ಆಕಸ್ಮಿಕವಾಗಿ ನಡೆದಿರುವಂತಹ ಸ್ಫೋಟ ಅಂತ ಹೇಳಿದ್ದಾರೆ. ಇದು ಯಾವುದೇ ರೀತಿಯ ಭಯೋತ್ಪಾದಕ ಕೃತ್ಯ ಅಲ್ಲ, ಆ ರೀತಿಯ ಆತಂಕ ಬೇಡ, ಆದ್ರೆ ಆಕಸ್ಮಿಕವಾಗಿ ನಡೆದಿರೋ ಸ್ಫೋಟ ಇದು ಅಂತ ಜಮ್ಮು ಕಾಶ್ಮೀರ ಪೊಲೀಸ್ ಅಧಿಕಾರಿಗಳು ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರ ಪೊಲೀಸರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಸ್ಫೋಟ ಕೇಳಿ ಬಂದಂತಹ ಸಂದರ್ಭದಲ್ಲಿ ಜನರು ಭಯಭೀತರಾಗಿದ್ದರು. ಆದರೆ ಇದ್ಯಾವುದೇ ಭಯೋತ್ಪಾದಕ ಸ್ಫೋಟ ಅಲ್ಲ ಅಂತ ಜಮ್ಮು ಕಾಶ್ಮೀರ ಪೊಲೀಸರು ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಭಯೋತ್ಪಾದಕ ಕೃತ್ಯ ಅಲ್ಲ, ಇದೊಂದು